ಮಂಗಳೂರು ನಗರದ ಎಂಐಎಫ್ಎಸ್ಸಿ ಆ್ಯಂಡ್ ಮಿನರ್ವ ಕಾಲೇಜಿನ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದ ಸಂಯೋಜನೆ ತೊರೆದಿದ್ದು, ಅದರಡಿ ಕೌಶಲ್ಯಯುಕ್ತ ಹೊಸ ಕೋರ್ಸ್ಗಳ ಉದ್ಘಾಟನಾ ಸಮಾರಂಭ ಏಪ್ರಿಲ್ 4ರಂದು ನಡೆಯಲಿದೆ. ಅಡ್ಯಾರ್ನ ಎಂಐಎಫ್ಎಸ್ಸಿ ಮತ್ತು ಮಿನರ್ವ ಕಾಲೇಜಿನ ಹೊಸ ಕ್ಯಾಂಪಸ್ ಸಭಾಂಗಣದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಸ್ಪೀಕರ್ ಯುಟಿ ಖಾದರ್, ವಿಟಿಯು ಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್, ಮಂಗಳೂರು ವಿಶ್ವವಿದ್ಯಾಲಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಪಿಎಸ್ ಎಡಪಡಿತಾಯ, ಕೆಪಿಟಿ ಮಂಗಳೂರು ಪ್ರಾಂಶುಪಾಲ ಪ್ರೊಫೆಸರ್ ಹರೀಶ್ ಶೆಟ್ಟಿ, ಮೈಸೂರಿನ ಮುಕ್ತ ವಿವಿ ನಿವೃತ್ತ ಡೀನ್ ಪ್ರೊಫೆಸರ್ ಜಗದೀಶ್ ಅತಿಥಿಯಾಗಿ ಭಾಗವಹಿಸುವರು ಎಂದು ಸಂಸ್ಥೆಯ ಅಧ್ಯಕ್ಷ ವಿನೋದ್ ಕೆ ಜಾನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 2007ರಲ್ಲಿ ಸ್ಥಾಪನೆಯಾದ ತಮ್ಮ ಸಂಸ್ಥೆ ರಾಜ್ಯದಲ್ಲಿ ಫೈರ್ ಅಂಡ್ ಸೇಫ್ಟಿ ಕೋರ್ಸ್ ಪರಿಚಯಿಸಿತ್ತು. ಇದೀಗ ಸಂಸ್ಥೆ ವಿಟಿಯು ಸಂಯೋಜನೆಗೆ ಒಳಪಟ್ಟಿದೆ. ಅಡ್ಯಾರ್ನಲ್ಲಿ ಅತ್ಯಾಧುನಿಕ ಸೌಲಭ್ಯ ಹೊಂದಿರುವ ಹೊಸ ಕ್ಯಾಂಪಸ್ ಪ್ರಾರಂಭಿಸಿದೆ. ಸ್ಕಿಲ್ ಇಂಡಿಯಾ ಮಾನ್ಯತೆಯನ್ನು ಹೊಂದಿದೆ ಎಂದವರು ವಿವರಿಸಿದರು. 2026ರ ಬ್ಯಾಚ್ಗೆ ಫೈರ್ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್, ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ಗಳಿಗೆ ಪ್ರವೇಶ ನೀಡಲಾಗುತ್ತಿದೆ ಎಂದರು. 19 ವರ್ಷಗಳ ತನ್ನ ಬೋಧನೆಯ ಪ್ರಯಾಣದಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಉದ್ಯೋಗ ಗಳಿಕೆಗೆ ಪೂರಕವಾದಂತಹ ಕೋರ್ಸ್ಗಳನ್ನು ತಮ್ಮ ಸಂಸ್ಥೆ ಪರಿಚಯಿಸಿದೆ. 2007ರಲ್ಲಿ ರಾಜ್ಯ ಸರ್ಕಾರದ ಮಾನ್ಯತೆ ಪಡೆದು ಆರಂಭಗೊಂಡ ಕಾಲೇಜು ಈಗ ವಿಟಿಯು ಮಾನ್ಯತೆ ಪಡೆಯುವ ಹೊತ್ತಿನಲ್ಲಿ ವಿಸ್ತಾರವಾದ ಸರ್ವ ಸೌಲಭ್ಯ ಇರುವ ಕ್ಯಾಂಪಸ್ಗೆ ಸ್ಥಳಾಂತರಗೊಳ್ಳುತ್ತಿದೆ ಎಂದವರು ಹೇಳಿದರು. ಭಾರತದಲ್ಲೇ ನಂಬರ್ 1 ಒಂದು ಪ್ರಮುಖ ಸ್ಥಾನದಲ್ಲಿರುವಂತಹ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದಂತಹ ವಿಟಿಯು ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಇಂದ ನಮಗೆ ಮಾನ್ಯತೆ ಲಭಿಸಿದೆ. ಅದು ನಮ್ಮ ಒಂದು ಗ್ರೇಟ್ ಅಚೀವ್ಮೆಂಟ್, ಅಥವಾ ನಾವು 19 ವರ್ಷಗಳಲ್ಲಿ ನಾವು ಮಾಡಿದಂತಹ ಅತಿ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ನಿಮ್ಗೆಲ್ರಿಗೂ ಗೊತ್ತಿದೆ, ವಿಟಿಯು ಅನ್ನುವಂಥದ್ದು ಎಂಜಿನಿಯರಿಂಗ್ ಕೋರ್ಸುಗಳು ಅಥವಾ ಮ್ಯಾನೇಜ್ಮೆಂಟ್ ಕೋರ್ಸುಗಳು ಸಂಬಂಧಿತ ಅಂತಹ ಕೋರ್ಸುಗಳಿಗೆ ಮಾತ್ರ ಮಾನ್ಯತೆ. ನೀವು ನೋಡಿರ್ಬೋದು, ಇಲ್ಲಿ ಇಂಜಿನಿಯರಿಂಗ್ ದೊಡ್ಡ ದೊಡ್ಡ ಕಾಲೇಜುಗಳು ಮಂಗಳೂರಲ್ಲಿದೆ. ನೀವು ಮಾಧ್ಯಮದವರಿಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಇರೋ ಬಗ್ಗೆ. ಸೊ ಅಂತಹ ಸಂಸ್ಥೆಗಳನ್ನು ಅವರ ಫೆಸಿಲಿಟಿಗಳನ್ನು ಮಾತ್ರ ರೆಕಗ್ನೈಸ್ ಮಾಡಿ ಅವರಿಗೆ ಅಫಿಲಿಯೇಷನ್ ಅಥವಾ ಮಾನ್ಯತೆ ಕೊಡ್ತಾ ಇರುವಂಥ ಒಂದು ವಿಟಿಯು ನಮ್ಮ ಸಂಸ್ಥೆಯನ್ನು ಯಾಕೆ ಗುರುತಿಸಿದೆ ಅಥವಾ ರೆಕಗ್ನೈಸ್ ಮಾಡಿದೆ ಅನ್ನೋದಂತಕ್ಕೆ ಪ್ರೂವನ್ ರೆಕಾರ್ಡ್ ಇಸ್ ನಮ್ಮ ಇಲ್ಲಿ ಇಷ್ಟು ವರ್ಷದ ನಮ್ಮ ಅಚೀವ್ಮೆಂಟ್. ಅಂದರೆ ಸ್ಕಿಲ್ ಇಂಡಿಯಾ ಅಂದರೆ ಈಗ ಇಡೀ ಭಾರತವೇ ಸ್ಕಿಲ್ ಬೇಸ್ಡ್ ಅಥವಾ ಸ್ಕಿಲ್ ಓರಿಯೆಂಟೆಡ್ ಕೋರ್ಸ್ಗಳಿಗೆ ಇಂಪಾರ್ಟೆನ್ಸ್ ಕೊಡೋ ನಿಟ್ಟಿನಲ್ಲಿ ಯೂನಿವರ್ಸಿಟಿಗಳಲ್ಲೂ ಸ್ಕಿಲ್ ಓರಿಯೆಂಟೆಡ್ ಕೋರ್ಸುಗಳು, ಪ್ರೊಫೆಷನಲ್ ಕೋರ್ಸುಗಳನ್ನು ಶುರು ಮಾಡಬೇಕು ಅನ್ನೋಂಥ UGC ನಿರ್ಣಯದ ಅಡಿಯಲ್ಲಿ ಈಗ ಯೂನಿವರ್ಸಿಟಿಗಳು ಇಂತಹ ಕೋರ್ಸುಗಳನ್ನು ಪ್ರಮೋಟ್ ಮಾಡೋ ಬೇಸಲ್ಲಿ ನಮ್ಮ ಸಂಸ್ಥೆಗೆ ಒಂದು ಅವಕಾಶ ವಿಟಿಯು ಕಲ್ಪಿಸಿಕೊಟ್ಟಿದೆ. ನಮ್ಮ ಒಂದು ದೊಡ್ಡ ಅಚೀವ್ಮೆಂಟ್ ಅನ್ನುವಂಥದ್ದು ವಿಟಿಯು ನಾವೊಂದು ಇಂಜಿನಿಯರಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಕಾಲೇಜುಗಳ ಒಂದು ಸಾಲಿನಲ್ಲಿ ನಿಲ್ಲುವಂಥ ಅವಕಾಶ. ಹಾಗೆ ಈ ಒಂದು ದೊಡ್ಡ ಪ್ರೋಗ್ರಾಮಿಗೆ ನಮಗೆ ನಮ್ಮ ಮಾನ್ಯ ಸಭಾಪತಿಗಳಾದಂತಹ ಯುಟಿ ಖಾದರ್ ಅವರು ನಮಗೆ ಈ ಪ್ರೋಗ್ರಾಮ್ 4ನೇ ತಾರೀಕು ನಡೀತಾ ಇರುವಂಥ ಈ ಒಂದು ಲಾಂಚಿಂಗ್ ಸೆರೆಮನಿಯಲ್ಲಿ ಭಾಗವಹಿಸುವುದಾಗಿ ನಮಗೆ ತಿಳಿಸಿದ್ದಾರೆ. ಹಾಗೆ ವಿಟಿಯುನ ವೈಸ್ ಚಾನ್ಸಲರ್ ಅಂತ ಡಾಕ್ಟರ್ ವಿದ್ಯಾಶಂಕರ್ ಅವರು ಮುಖ್ಯ ಅತಿಥಿ ಸ್ಥಾನದಲ್ಲಿ ಬರಲಿದ್ದಾರೆ. ಹಾಗೆ ಪ್ರೊಫೆಸರ್ ಎಡಪಡಿತಾಯ, ಮಂಗಳೂರು ಯೂನಿವರ್ಸಿಟಿಯ ಫಾರ್ಮರ್ ವೈಸ್ ಚಾನ್ಸಲರ್, ಕೆಎಸ್ಒಯುನ ಡೀನ್ ಅಕಾಡೆಮಿಕ್ ಫಾರ್ಮರ್ ಡೀನ್ ಅಕಾಡೆಮಿಕ್ ಆದಂತಹ ಡಾಕ್ಟರ್ ಜಗದೀಶ್ ಮತ್ತು ಕರ್ನಾಟಕ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಮಂಗಳೂರು ಕೆಪಿಟಿಯ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ಹರೀಶ್ ಶೆಟ್ಟಿ ಅವರು ಈ ಒಂದು ಪ್ರೋಗ್ರಾಮಿನಲ್ಲಿ ನಮ್ಮ ಜೊತೆ ಭಾಗವಹಿಸಲಿದ್ದಾರೆ.